ನಮಸ್ತೆ ಎಲ್ರಿಗೂ. ಜೀವನದಲ್ಲಿ ತುಂಬ ಆಸಕ್ತಿದಾಯಕ ವಿಷಯಗಳು ಸುಮಾರು ಇರುತ್ತೆ. ಅದರಲ್ಲಿ ವಿಜ್ಞಾನ ಸುಮಾರು ವಿಷಯಗಳನ್ನು ನಮಗೆ ಹೇಳುತ್ತೆ. ಅದರಲ್ಲಿ ಒಂದು ನಿಯಮ ಇದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮನಾಗಿದ್ದು ಪರಸ್ಪರ ವಿರುದ್ಧವಾಗಿರುತ್ತದೆ. ಈ ನಿಯಮ ಎಷ್ಟು ಚೆನ್ನಾಗಿದೆ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾ ನಮ್ಮ ಗುರುಗಳು ಒಂದಿನ ಹೇಳಿರೋ ವಿಷಯ ಅದು ಚೆನ್ನಾಗಿತ್ತು ತುಂಬ. ಅದು ಏನು ಅಂದರೆ, ಈ ಮಾತಿಂದ ವ್ಯಕ್ತಿಗಳು ಪರಸ್ಪರ ಹತ್ರ ಆಗ್ತಾರೆ ಅಂತ, ವೈರುಧ್ಯ ಇದ್ದರೂ ಹತ್ರ ಆಗ್ತಾರೆ ಅಂತ. ಹೇಗೆ? ಒಂದನೇ ಮಾತೇನು ಗೊತ್ತಾ? ನನಗೆ ಎಷ್ಟಂದ್ರೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೇ ಆಗಿಲ್ಲ ಅಂತ ಒಂದು ಮಾತು. ಈಗ ಪತಿ ಪತ್ನಿ ಇರ್ಬೋದು, ಮನೆಯಲ್ಲಿ ಅಣ್ಣ ತಂಗಿ ಇರ್ಬೋದು, ಅಥವಾ ಗೆಳೆಯ ಗೆಳತಿ ಇರ್ಬೋದು, ಅಥವಾ ಆಫೀಸಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಮತ್ತು ನೌಕರ ಇರ್ಬೋದು, ಯಾರೇ ಇರಲಿ, ವ್ಯಾಪಾರಿ ಮತ್ತು ಗ್ರಾಹಕ ಇರ್ಬೋದು. ಏನೋ ಒಟ್ಟಿನಲ್ಲಿ ಆ ಮಾತಲ್ಲಿ ಒಂದು ವಿಚಿತ್ರತೆ ಇದ್ರೂ ತುಂಬ ಆಸಕ್ತಿದಾಯಕ ವಿಷಯಗಳಿದೆ. ಇಷ್ಟು ಸಂಬಂಧಗಳನ್ನು ಒಂದು ಉದಾಹರಣೆಗೆ ನೋಡಿದ್ರೆ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೇ ಆಗಿಲ್ಲ ಅಂತ ಯಾರು ಹೇಳ್ತಾರೋ ಅವರು ಯಾವಾಗಲೂ ಹೊಸತನವನ್ನು ಶೋಧಿಸುವ ಮನಸ್ಸನ್ನು ಹೊಂದಿರ್ತಾರೆ ಅಂತ ನಮ್ಮ ಗುರುಗಳು ಹೇಳಿದರು. ಅದಕ್ಕೊಂದು ಉದಾಹರಣೆಯನ್ನು ಹೇಳಿದರು. ಹೇಗೆ ಈ ಹೊಸತನ ಶೋಧಿಸೋರು ಹೇಗಿರ್ತಾರೆ ಅಂದರೆ, ಮನೆಯಲ್ಲಿ ತಾಯಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಮನೆಯಲ್ಲಿ ಅಕ್ಕಿ ಇರುತ್ತೆ, ಆವಾಗ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದೆಷ್ಟು ಹೊಸತನವನ್ನು ಸೃಷ್ಟಿಸ್ತಾರೆ ನೋಡಿ. ಮಕ್ಕಳಿಗಾದರೂ ಗೊತ್ತಿರಲ್ಲ, ಯಜಮಾನ್ರಿಗಾದರೂ ಗೊತ್ತಿರಲ್ಲ ಅಮ್ಮ ಏನು ತಿಂಡಿ ಮಾಡ್ತಾರೆ ಅಂತ. ಅಕ್ಕಿ ಇರುತ್ತೆ, ಒಂದಿನ ಗಂಜಿ ಮಾಡಿಬಿಟ್ಟು ತುಪ್ಪ ಹಾಕಿ ಕೊಡ್ಬೋದು, ಒಂದನೇದು. ಎರಡನೇದು, ಅದೇ ಹಿಟ್ಟನ್ನು ಮಾಡಿಸ್ಬಿಟ್ಟು, ಅಕ್ಕಿ ಹಿಟ್ಟನ್ನು ಮಾಡಿಸ್ಬಿಟ್ಟು ಕಡುಬು ಮಾಡ್ಬೋದು, ಇಲ್ಲಾಂದರೆ ಒತ್ತು ಶಾವಿಗೆ ಮಾಡ್ಬೋದು, ಇಲ್ಲಾಂದರೆ ಅನ್ನ ಮಾಡಿ ಚಿತ್ರಾನ್ನ ಮಾಡ್ಬೋದು. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಅದೇ ಅಕ್ಕಿಯಲ್ಲಿ ಸಿಹಿಯಾದ ಒಂದು ಅನ್ನ ಮಾಡ್ಬೋದು, ಸಕ್ಕರೆ ಹಾಕಿ. ಏನೆಲ್ಲ ವೈಚಿತ್ರಗಳನ್ನು ಅಮ್ಮ ಸೃಷ್ಟಿಸ್ತಾರೆ ಒಂದೇ ಅಕ್ಕಿಯಲ್ಲಿ. ಅದು ಬೇಡ ಅಂತ ಹೇಳಿದ್ರೆ ರೊಟ್ಟಿ ಮಾಡ್ಬೋದು, ಹೌದಾ? ಅದೇ ಅಕ್ಕಿಯನ್ನು ನುಚ್ಚು ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಬೋದು. ಹಬ್ಬ, ಅದೆಷ್ಟು ವೈವಿಧ್ಯಗಳನ್ನು ಅಮ್ಮ ಸೃಷ್ಟಿಸ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ ಕೆಲವು ಸರಿ. ಅಮ್ಮ ಏನು ತಿಂಡಿ ಮಾಡ್ತಾರೆ, ಇದು ಯಾವುದರಿಂದ ಮಾಡಿರೋದು ಅಂತ. ಆಗ ಹೇಳ್ತಾರೆ, ಅಮ್ಮ ಅಯ್ಯೋ ನೀನನ್ನು ಅರ್ಥ ಮಾಡ್ಕೊಳ್ಳೋಕ್ಕೇ ಆಗಿಲ್ವಲ್ಲ ಅಂತ. ಈ ಅರ್ಥ ಮಾಡ್ಕೊಳ್ಳೋಕ್ಕೇ ಆಗಿಲ್ಲ ಅನ್ನೋ ಒಂದು ವಿಷಯ ಏನಿದೆ, ಅದೇ ಜೀವನದಲ್ಲಿ ನಮಗೆ ಆಸಕ್ತಿಯನ್ನು ಮೂಡಿಸೋದು. ಜೀವನದಲ್ಲಿ ಏನೋ ಹೊಸತನ ಇದೆ ಅಂತ. ಕರೆಕ್ಟಾ? ಇನ್ನೊಂದು ಗುಂಪಿದೆ. ಅದು ಯಾವುದು ಅಂದರೆ, ನಾನು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು. ಇಲ್ಲಿ ಜೀವನದಲ್ಲಿ ಸ್ವಲ್ಪ ಆಸಕ್ತಿ ಏನಾಗ್ಬಿಡುತ್ತೆ ಅಂದರೆ ಹೋಗ್ಬಿಡುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಯಾಕೆ ಅಂತ ಕೇಳಿದ್ರೆ, ಯಾರು ನಿನ್ನನ್ನು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೋ ಅವರು ಅವರಿಗೇ ಗೊತ್ತಿಲ್ಲದಂತೆ ಏನಪ್ಪ ಅಂದರೆ ಬೇರೆಯವರು ತಮ್ಮ ಇಷ್ಟಗಳಿಗೆ ತಕ್ಕಂತೆ ಅನುವರ್ತಿಯಾಗಿ ನಡೆದುಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದ್ದರಿಂದನೇ ಜೀವನದಲ್ಲಿ ಆಸಕ್ತಿ ಹೋಗೋದು, ಕೆಲವು ಸರಿ ಮನಸ್ತಾಪಗಳು ಏರ್ಪಡ್ಬೋದು ಅಂತ ಹೇಳಿದರು. ಇದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ವಿರುದ್ಧವಾಗಿದ್ದರೂ ಸಮನಾಗಿರುತ್ತೆ ಅಂತ ಹೇಳುವಂಥ ನಿಯಮ ಎಷ್ಟು ಚೆನ್ನಾಗಿದೆ ನೋಡಿ ಜೀವನದಲ್ಲಿ. ಹೀಗೆ ನಮ್ಮ ಗುರುಗಳು ಆಸಕ್ತಿದಾಯಕ ವಿಷಯ ಹೇಳುವಾಗ ನಮಗೂ ಜೀವನದಲ್ಲಿ ಏನೋ ಹೊಸತನ ಇದೆ ಅಂತ ಅನ್ನಿಸ್ತಿತ್ತು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.